ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಬ್ಕಾರ್ಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 23ನೇ ಅಧ್ಯಾಯ ಅದರ 6ನೇ ವಚನ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡುವುದಾದರೆ ದಾವೀದನು ಹೇಳ್ತಾ ಇರುವಂಥ ಮಾತು, ನಿಶ್ಚಯವಾಗಿ ನನ್ನ ಜೀವಮಾನವಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು ಎಂಬುದಾಗಿ. ಹಾಲೆಲೂಯಾ. ನೋಡ್ರಿ, ದಾವೀದನಿಗೆ ಅನೇಕ ರೀತಿಯಾದ ಶೋಧನೆಗಳಿತ್ತು, ಕಷ್ಟಗಳು ಇತ್ತು. ಅನೇಕ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಸಹ ದಾವೀದನು ಸಹ ಹಾದು ಹೋಗ್ತಾ ಇದ್ದ. ಆದರೂ ಸಹ ಅವನು ಹಾದು ಹೋಗುವಂಥ ಪರಿಸ್ಥಿತಿಗಳಿಗೆ ವಿರುದ್ಧವಾಗಿರುವಂಥ ಒಂದು ಮಾತು ಇದಾಗಿದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ಹಿಂಬಾಲಿಸುವವು ಎಂಬುದಾಗಿ. ಹಾಲೆಲೂಯಾ. ನೋಡ್ರಿ, ನಾವು ಮಾತನಾಡುವಂಥ ಮಾತುಗಳು ಅದು ಯಾವತ್ತೂ ಶುಭವಾಗಿರಬೇಕು. ನಮ್ಮ ಪರಿಸ್ಥಿತಿಗಳು, ನಮ್ಮ ಕಣ್ಣು ಮುಂದೆ ಇರುವಂಥ ಪರಿಸ್ಥಿತಿಗಳು ಒಂದು ವೇಳೆ ನಕಾರಾತ್ಮಕವಾಗಿಯೇ ಇರಬಹುದು. ಅನೇಕ ಒಂದು ಕಾರ್ಯಗಳು ನೋಡುವಾಗ ಎಲ್ಲ ಒಂದು ರೀತಿಯಾಗಿ ಗೊಂದಲಗಳನ್ನು ಹುಟ್ಟಿಸಬಹುದು. ಏನಪ್ಪ ಈ ರೀತಿ ಕಾರ್ಯಗಳಿದೆ, ಹೇಗೆ, ಯಾವ ರೀತಿ ಆಗುತ್ತೆ, ಮುಂದೆ ಹೇಗೆ, ಏನು ಎಂಬುದಾಗಿ ಅನೇಕ ಒಂದು ಚಿಂತೆಗಳಲ್ಲಿ, ಆಲೋಚನೆಗಳಲ್ಲಿ ಇರುವಾಗ ನಾವು ಮಾತನಾಡುವಂಥ ಮಾತುಗಳು ನಾವು ಒಂದು ಗಮನ ಹರಿಸಿ ಶುಭವನ್ನೇ ನಾವು ಮಾತನಾಡಬೇಕು. ಹಾಲೆಲೂಯಾ. ಅನೇಕರು ಅನೇಕ ರೀತಿಯಾದ ನಕಾರಾತ್ಮಕವಾಗಿ ಅವರ ಜೀವಿತಗಳಲ್ಲಿ ಕಾರ್ಯಗಳು ನಡೆಯುವಾಗ ಅವರ ಬಾಯಲ್ಲಿ ನಮ್ಮ ಜೀವನ ನಾವು ಇಷ್ಟೇ ಮುಗೀತು ಎಂಬುದಾಗಿ ಮಾತನಾಡ್ತಾರೆ. ಮತ್ತು ಇನ್ನೂ ನೆಗೆಟಿವಿಟಿಯಾಗಿ ಒಂದು ನಕಾರಾತ್ಮಕವಾಗಿ ಅವರು ಮಾತನಾಡೋದನ್ನು ನಾವು ನೋಡ್ತೇವೆ. ಅವರ ಜೀವಿತಗಳ ಕುರಿತಾಗಿ ನಾವು ಅಭಿವೃದ್ಧಿಗೆ ಬರೋದಿಲ್ಲ, ನಮ್ಮ ಜೀವಿತ ಇಷ್ಟೇ ಮುಗೀತು ಎಂಬುದಾಗಿ ಅವರ ಮಕ್ಕಳ ಕುರಿತಾಗಿ ಆಗಿರ್ಬೋದು, ಬಿಸ್ನೆಸ್ ಕುರಿತಾಗಿ ಆಗಿರ್ಬೋದು, ಆರೋಗ್ಯದ ಕುರಿತಾಗಿ ಆಗಿರ್ಬೋದು, ಅನೇಕ ಒಂದು ವಿಚಾರಗಳಲ್ಲಿ ಅವರು ನಕಾರಾತ್ಮಕವಾಗಿ ಮಾತನಾಡ್ತಾರೆ. ನಮಗೆ ಅನಾರೋಗ್ಯ ಬಂದಾಯಿತು, ಅಷ್ಟೇ ನಮ್ಮ ಜೀವಿತ ಮುಗೀತು ಎಂಬುದಾಗಿ ಮಾತಾಡುವಂಥದ್ದು. ಅವರ ಮಕ್ಕಳು ಒಂದು ವೇಳೆ ಯಾವುದಾದ್ರೂ ಎಜುಕೇಷನಲ್ಲಿ ಮುಂದೆ ಹೋಗಲಿಲ್ಲ ಅಂತಂದರೆ ಇವರ ಜೀವಿತ ಇಷ್ಟೇ, ಇನ್ನು ಮುಂದೆ ಹೋಗೋದಿಲ್ಲ ಎಂಬುದಾಗಿ ಈ ರೀತಿಯಾಗಿ ನಕಾರಾತ್ಮಕವಾಗಿ ಮಾತಾಡುವ ಪರಿಸ್ಥಿತಿಗಳು ಉಂಟು. ಆದರೆ ನಾವು ಆ ರೀತಿ ಮಾತನಾಡಬಾರದು. ಯಾಕೆಂದರೆ ನಮ್ಮ ದೇವರು ನಮಗೆ ಹೇಳುವಂಥ ಮಾತುಗಳು ನಮ್ಮ ಬಾಯಲ್ಲಿ ಯಾವತ್ತೂ ಶುಭವನ್ನೇ ನಾವು ಮಾತನಾಡಬೇಕು. ನಾವು ಎಷ್ಟು ಶುಭವನ್ನು ನಾವು ಮಾತನಾಡ್ತೇವೋ ಅಷ್ಟು ನಮ್ಮ ಜೀವಿತಗಳಲ್ಲಿ ಶುಭವೇ ಆಗುವುದನ್ನು ನಾವು ನೋಡ್ತೇವೆ. ದಾವೀದನು ಸಹ ಅವನಿದ್ದಂಥ ಪರಿಸ್ಥಿತಿಗಳು ಇಕ್ಕಟ್ಟಾದರೂ ಕಷ್ಟವಾದರೂ ಸಹ ದಾವೀದನು ಹೇಳ್ತಾ ಇರುವಂಥ ಮಾತು, ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು ಎಂಬುದಾಗಿ. ಹಾಲೆಲೂಯಾ. ಅದೇ ರೀತಿಯೇ ನಾವು ಸಹ ನಮ್ಮ ಜೀವಿತದಲ್ಲಿ ಈ ಮಾತನ್ನು ಹೇಳಬೇಕು. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ, ನಮ್ಮ ಎಲ್ಲ ಸಂಬಂಧಿಕರ ಜೀವಿತದಲ್ಲಿ ಈ ರೀತಿಯಾಗಿ ಆರೈಕೆ ಮಾಡಿ ಶುಭವೇ ಸಂಭವಿಸುತ್ತದೆ, ಒಳ್ಳೆಯದೇ ಸಂಭವಿಸುತ್ತದೆ, ಒಳ್ಳೆಯದೇ ಹಿಂಬಾಲಿಸುತ್ತದೆ ಎಂಬುದಾಗಿ ನಾವು ಈ ರೀತಿ ಆರೈಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ನಮ್ಮ ಜೀವಿತದ ದಿನಗಳಲ್ಲೆಲ್ಲ ಶುಭವು, ಆತನ ಕೃಪೆಯು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಹಾಲೆಲೂಯಾ. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಹಾಲೆಲೂಯಾ. ನೋಡ್ರಿ, ಶುಭವು, ಕೃಪೆಯು ನಮ್ಮನ್ನು ಹಿಂಬಾಲಿಸುವಾಗ ನಾವು ಆತನ ಸನ್ನಿಧಿಯಲ್ಲಿ, ಆತನ ಪ್ರಸನ್ನತೆಯಲ್ಲಿ ನಾವೇನು ಮಾಡಬೇಕಂತೆ ಇರುವಂಥವರಾಗಬೇಕು, ಸಮಯವನ್ನು ಕಳೆಯುವಂಥವರಾಗಬೇಕು. ಹಾಲೆಲೂಯಾ. ಸದಾ ಕಾಲವು ಆತನ ಒಂದು ಸನ್ನಿಧಿಯಲ್ಲಿ ವಾಸಿಸುವಂಥವರಾಗಬೇಕು ಅಂತಂದರೆ ನಾವು ಯಾವಾಗಲೂ ಸಹ ದೇವರ ಪ್ರಸನ್ನತೆಯಲ್ಲಿ ಸಮಯ ಕಳೆಯುವಂಥವರು ಆಗಬೇಕು. ಪ್ರಿಯರೇ, ಹಾಲೆಲೂಯಾ. ನಾವು ಯಾವಾಗ ಆತನ ಪ್ರಸನ್ನತೆಯಲ್ಲಿ ಸಾನ್ನಿಧ್ಯವನ್ನು ನಾವು ಕೋರಿ ಆತನಲ್ಲಿ ನಾವು ಸಮಯವನ್ನು ಕಳೆಯುತ್ತೇವೋ ಆವಾಗ ನಿಶ್ಚಯವಾಗಿ ನಮ್ಮ ಜೀವಮಾನವೆಲ್ಲ ಶುಭವು, ಕೃಪೆಯು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಹಾಲೆಲೂಯಾ. ನಾವು ಸೋತು ಹೋಗುವ ಅವಶ್ಯಕತೆ ಇಲ್ಲ. ನಮ್ಮ ಜೀವಿತಗಳು ಇದೇ ರೀತಿ ಇದೆಯಲ್ಲ, ಬದಲಾಗ್ತಿಲ್ವಲ್ಲ ಎಂಬುದಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಆತನು ವಾಗ್ದಾನ ಮಾಡಿದ ಹಾಗೆ ನಾವು ನಿಶ್ಚಯವಾಗಿ ಶುಭವು
ನಮ್ಮ ಜೀವಿತಗಳಲ್ಲಿ ಸಂಭವಿಸುತ್ತದೆ. ಒಳ್ಳೆಯದೇ ನಮ್ಮ ಜೀವಿತಗಳಲ್ಲಿ ಸಂಭವಿಸುತ್ತದೆ. ಒಳ್ಳೆಯದೇ ನಮ್ಮ ಜೀವಿತಗಳಲ್ಲಿ ಅದು ಸಂಭವಿಸಲಿಕ್ಕೆ ಇದೆ. ಇದನ್ನು ನೀವು ನಂಬ್ರಿ. ಹೌದು, ನನ್ನ ಜೀವಿತವನ್ನು ಸಹ ದೇವರು ಮಾರ್ಪಡಿಸ್ತಾರೆ. ನನ್ನ ಈ ಒಂದು ಬರುಡಾದ ಜೀವಿತವನ್ನು ದೇವರು ಮಾರ್ಪಡಿಸ್ತಾರೆ. ನನ್ನ ಒಂದು ಒಣಗಿ ಹೋದ ಈ ಒಂದು ಜೀವಿತವು, ಈ ಒಂದು ಸಂದರ್ಭಗಳನ್ನು ದೇವರು ಜೀವಕ್ಕೆ ತರುತ್ತಾರೆ ಎಂಬುದಾಗಿ ಜೀವವನ್ನು ಮಾತನಾಡಿ. ಖಂಡಿತವಾಗಿ ದೇವರು ನಿಮ್ಮನ್ನು ನಿಶ್ಚಯವಾಗಿ ಶುಭಗಳಿಂದ, ಕೃಪೆಯಿಂದ ಆತನು ತುಂಬಿಸುವಾತನಾಗಿದ್ದಾನೆ. ಹಾಲೆಲೂಯ. ಈ ವಾಕ್ಯವನ್ನು ನಂಬಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನೇ, ಮಹೋನ್ನತನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗಲಿ. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು, ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನೆಂಬ ನಿಮ್ಮ ಮಾತನ್ನು ಕೊಟ್ಟಿದ್ದೀರಪ್ಪ. ನಿಮ್ಮ ವಾಗ್ದಾನವನ್ನು ಕೊಟ್ಟಿದ್ದೀರಿ ಏಸಯ್ಯ. ನಿಮಗೆ ಸ್ತೋತ್ರ ಸ್ವಾಮಿ. ಯಾರೆಲ್ಲ ಸ್ವಾಮಿ ಅವರ ಜೀವಿತಗಳಲ್ಲಿ ಒಂದು ಬುರುಡಾದ ಜೀವಿತಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ, ಒಂದು ಒಣಗಿದ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ, ನಮ್ಮ ಜೀವಿತಗಳು ಇಷ್ಟೇ, ನಮ್ಮ ಪರಿಸ್ಥಿತಿಗಳು ಇಷ್ಟೇ, ನಮ್ಮ ಜೀವನ ಮುಗೀತು, ಹಾಗೆ ಹೀಗೆ ಎಂಬುದಾಗಿ ನಕಾರಾತ್ಮಕವಾಗಿ ಮಾತನಾಡಿ ಸ್ವಾಮಿ ಈ ದಿನದಲ್ಲಿ ಸೋತು ಹೋಗಿದ್ದಾರೋ, ಕುಗ್ಗಿ ಹೋಗಿದ್ದಾರೋ, ಕಣ್ಣೀರಿಡ್ತಾ ಇದ್ದಾರೋ, ಅವರೆಲ್ಲರನ್ನೇ ಸಹ ನಿಮ್ಮ ಕರಗಳ ಕೈಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸಪ್ಪ. ಅವರ ಜೀವಿತಗಳು ದೇವರೇ ನಿಶ್ಚಯವಾಗಿ ಶುಭವು, ಕೃಪೆ ಹಿಂಬಾಲಿಸುವಂತೆ ಅವರ ಜೀವಿತಗಳನ್ನು ನೀನು ಆಶೀರ್ವಾದ ಮಾಡಪ್ಪ. ಹೌದು ಸ್ವಾಮಿ ದೇವರೇ, ಅವರನ್ನು ದೇವರೇ ಸಂತೋಷವು, ಒಂದು ಸಮಾಧಾನವು ಹಿಂಬಾಲಿಸುವಂತೆ ನೀವು ಸಹಾಯ ಮಾಡಿರಿ ದೇವರೇ. ಅವರನ್ನು ಹಿಡಿದಿರುವಂಥ ನಕಾರಾತ್ಮಕ ಕಾರ್ಯಗಳು, ಅವರ ಮನಸ್ಸನ್ನು ನೋವು ಪಡಿಸ್ತಾ ಇರುವಂಥ ಎಲ್ಲ ನಕಾರಾತ್ಮಕ ಕಾರ್ಯಗಳು ನಜರೇತಿನ ಎಸೆಯ ನಿನ್ನ ಅಧಿಕಾರಗಳ ನಾಮದಲ್ಲಿ ನಾನು ಲಯ ಮಾಡ್ತಿದ್ದೇನೆ ಸ್ವಾಮಿ ದೇವ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ ಹೌದು ಕರ್ತನೆ, ನೀವು ದೇವರೇ ಮಹಿಮೆಯನ್ನು ಹೊಂದಿಕೊಳ್ಳ್ರಪ್ಪ. ನಿಮ್ಮ ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸುವಂತೆ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಏಸಯ್ಯ. ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂದಿದ್ದೇವೆ ತಂದೆ, ಆಮೆನ್. ಪ್ಲೀಸ್ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಅಂತ ಹೇಳಿ.